ನಮಸ್ಕಾರ. ಅಗತ್ಯವಿರುವ ಗಾತ್ರಕ್ಕೆ ಸೆಂಟರ್ ಡ್ರಿಲ್ಲಿಂಗ್ ಮತ್ತು ಡ್ರಿಲ್ಲಿಂಗ್ ಕುರಿತ ಈ ಸೆಷನ್ಗೆ ಸ್ವಾಗತ. ನಾವು ಸೆಷನ್ನೊಂದಿಗೆ ಪ್ರಾರಂಭಿಸೋಣ. ಈ ಸೆಷನ್ನ ಉದ್ದೇಶಗಳನ್ನು ಈಗ ಕಲಿಯೋಣ. ಈ ಸೆಷನ್ನ ಕೊನೆಯಲ್ಲಿ ನೀವು ಇವುಗಳನ್ನು ಮಾಡಲು ಶಕ್ತರಾಗುವಿರಿ. 3 ಜಾ ಚಕ್ನಲ್ಲಿ ಜಾಬ್ ಅನ್ನು ಹೊಂದಿಸುವುದು ಮತ್ತು ಉಪಕರಣವನ್ನು ಮಧ್ಯದ ಎತ್ತರಕ್ಕೆ ಹೊಂದಿಸುವುದು. ಟೈಲ್ ಸ್ಟಾಕ್ಗಳ ಡ್ರಿಲ್ ಚಕ್ನಲ್ಲಿ ಸೆಂಟರ್ ಡ್ರಿಲ್ ಅನ್ನು ಹೊಂದಿಸುವುದು. 3 ಜಾ ಚಕ್ನಲ್ಲಿ ಹಿಡಿದಿಡಲಾದ ಜಾಬ್ ಮೇಲೆ ಸೆಂಟರ್ ಡ್ರಿಲ್ಲಿಂಗ್ ಅನ್ನು ನಿರ್ವಹಿಸುವುದು. ಡ್ರಿಲ್ ಬಳಸಿ ಥ್ರೂ ಹೋಲ್ ಡ್ರಿಲ್ ಮಾಡುವುದು. ಸೆಂಟರ್ ಡ್ರಿಲ್ಲಿಂಗ್ನಲ್ಲಿನ ದೋಷಗಳನ್ನು ತಿಳಿಸುವುದು ಮತ್ತು ರೆಕ್ಟಿಫಿಕೇಷನ್ ವಿಧಾನಗಳನ್ನು ಅರಿಯುವುದು. ಅಗತ್ಯವಿರುವ ಟೂಲ್ಸ್: ಸೆಂಟರ್ ಡ್ರಿಲ್, ಡ್ರಿಲ್ ಚಕ್, ಟೈಲ್ ಸ್ಟಾಕ್, ಡ್ರಿಲ್ ಬಿಟ್, ಸ್ಟೀಲ್ ರೂಲ್, ಔಟ್ಸೈಡ್ ಕ್ಯಾಲಿಪರ್, ಲೇತ್ ಮಷಿನ್, ಸರ್ಫೇಸ್ ಗೇಜ್, ಟರ್ನಿಂಗ್ ಟೂಲ್, ಫೇಸಿಂಗ್ ಟೂಲ್, ಡ್ರಿಲ್ ಬಿಟ್ ಆಫ್ ಡಿಫರೆಂಟ್ ಸೈಜಸ್, ಶಾಂಫರಿಂಗ್ ಟೂಲ್. ರೌಂಡ್ ವರ್ಕ್ ಪೀಸ್ ಅನ್ನು ಆಯ್ಕೆ ಮಾಡಿ ಮತ್ತು ವರ್ಕ್ ಪೀಸ್ 65 mm ಉದ್ದ ಮತ್ತು 45 mm ಡಯಾಮೀಟರ್ ಅಳತೆಯಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಿ. 3 ಜಾ ಚಕ್ನಲ್ಲಿ ವರ್ಕ್ ಪೀಸ್ ಅನ್ನು 50 mm ಹೊರಗೆ ಇರುವಂತೆ ಹಿಡಿದಿಡಿ ಮತ್ತು ಟ್ರೂಯಿಂಗ್ ನಿರ್ವಹಣೆ ಮಾಡಿ. ಫೇಸಿಂಗ್ ಉಪಕರಣದೊಂದಿಗೆ ಜಾಬ್ ಅನ್ನು ಫೇಸ್ ಮಾಡಿ ಫಿನಿಶ್ ಮಾಡಿ. ಮಧ್ಯದಲ್ಲಿ ಯಾವುದೇ ಪಿಪ್ ಬಿಟ್ಟಿಲ್ಲ ಮತ್ತು ಫೇಸ್ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಚಕ್ನ ಟೇಪರ್ ಶಾಂಕ್ ಮತ್ತು ಟೈಲ್ ಸ್ಟಾಕ್ ಸ್ಪಿಂಡಲ್ ಟೇಪರ್ ಬೋರ್ನಲ್ಲಿನ ಕೊಳೆಯನ್ನು ತೆಗೆದುಹಾಕಿ. ಟೈಲ್ ಸ್ಟಾಕ್ ಸ್ಪಿಂಡಲ್ನಲ್ಲಿ ಡ್ರಿಲ್ ಚಕ್ ಅನ್ನು ಮೌಂಟ್ ಮಾಡಿ. A4x10 IS 2473 ಅಳತೆಯ ಸೆಂಟರ್ ಡ್ರಿಲ್ ಅನ್ನು ಡ್ರಿಲ್ ಚಕ್ಗೆ ಹೊಂದಿಸಿ. ಸೆಂಟರ್ ಡ್ರಿಲ್ ಜಾಬ್ನ ಫೇಸ್ಗೆ ಹತ್ತಿರವಾಗುವವರೆಗೆ ಟೈಲ್ ಸ್ಟಾಕ್ ಅನ್ನು ಬೆಡ್ ಮೇಲೆ ಸ್ಲೈಡ್ ಮಾಡಿ. ಈ ಪೊಸಿಷನ್ನಲ್ಲಿ ಟೈಲ್ ಸ್ಟಾಕ್ ಅನ್ನು ಲಾಕ್ ಮಾಡಿ. ಸ್ಪಿಂಡಲ್ನ ವೇಗವನ್ನು ಸುಮಾರು 1000 RPMಗೆ ಹೊಂದಿಸಿ. ಮಷಿನ್ ಪ್ರಾರಂಭಿಸಿ ಮತ್ತು ಟೈಲ್ ಸ್ಟಾಕ್ ಹ್ಯಾಂಡ್ ವೀಲ್ ತಿರುಗಿಸುವ ಮೂಲಕ ನಿಧಾನವಾಗಿ ಸೆಂಟರ್ ಡ್ರಿಲ್ ಅನ್ನು ಜಾಬ್ಗೆ ಫೀಡ್ ಮಾಡಿ. ಚಿಪ್ಸ್ ಅನ್ನು ಸ್ವಚ್ಛಗೊಳಿಸಲು ಮತ್ತು ಕಟಿಂಗ್ ಫ್ಲೂಯಿಡ್ ಅನ್ನು ಅಪ್ಲೈ ಮಾಡಬೇಕಾಗುವುದರಿಂದ ಆಗಾಗ್ಗೆ ವರ್ಕ್ ಪೀಸ್ನಿಂದ ಡ್ರಿಲ್ ಅನ್ನು ಹಿಂತೆಗೆದುಕೊಳ್ಳಿ. ಸೆಂಟರ್ ಡ್ರಿಲ್ನ ಮೊನಚಾದ ಭಾಗದ 4ರಲ್ಲಿ 3ನೇ ಭಾಗವು ವರ್ಕ್ ಪೀಸ್ ಅನ್ನು ಪ್ರವೇಶಿಸುವವರೆಗೆ ಡ್ರಿಲ್ಲಿಂಗ್ ಅನ್ನು ಮುಂದುವರೆಸಿ. ಫೀಡ್ ಮಾಡುವ ಸಮಯದಲ್ಲಿ ಏಕರೂಪದ ನಿರಂತರ ಪ್ರೆಷರ್ ಅನ್ನು ಹಾಕಲಾಗುತ್ತದೆ ಮತ್ತು ಯಾವುದೇ ಹೆಚ್ಚುವರಿ ಫೋರ್ಸ್ ನೀಡಲಾಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಸರಿಯಾದ ಆಳಕ್ಕೆ ಡ್ರಿಲ್ ಮಾಡಿದ ನಂತರ ಟೈಲ್ ಸ್ಟಾಕ್ ಸ್ಪಿಂಡಲ್ ಅನ್ನು ಹಿಂತೆಗೆದುಕೊಳ್ಳಿ ಮತ್ತು ಡ್ರಿಲ್ ಚಕ್ನಿಂದ ಸೆಂಟರ್ ಡ್ರಿಲ್ ಅನ್ನು ತೆಗೆದುಹಾಕಿ. ಟೂಲ್ ಪೋಸ್ಟ್ನಲ್ಲಿ ಟರ್ನಿಂಗ್ ಟೂಲ್ ಅನ್ನು ಹೊಂದಿಸಿ ಮತ್ತು ಟೂಲ್ನ ತುದಿ ಮತ್ತು ಡೆಡ್ ಸೆಂಟರ್ನ ತುದಿ ಒಂದೇ ಸಮತಲದಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಿ. ಸುಮಾರು 35 mm ಉದ್ದಕ್ಕೆ ಟರ್ನಿಂಗ್ ಕಾರ್ಯಾಚರಣೆಯನ್ನು ಮಾಡಿ. ಕೆಲಸವನ್ನು ಹಿಮ್ಮುಖಗೊಳಿಸಿ ಮತ್ತು 3 ಜಾ ಚಕ್ನಲ್ಲಿ 40 mm ಸೈಡ್ ಅನ್ನು ಹಿಡಿದಿಡಿ. ಟೂಲ್ ಪೋಸ್ಟ್ನಲ್ಲಿ ಫೇಸಿಂಗ್ ಟೂಲ್ ಹೊಂದಿಸಿ ಮತ್ತು ಫೇಸಿಂಗ್ ಕಾರ್ಯಾಚರಣೆಯನ್ನು ನಿರ್ವಹಿಸಿ. ಟರ್ನಿಂಗ್ ಟೂಲ್ ಹೊಂದಿಸಿ ಮತ್ತು 40 mm ಡಯಾಮೀಟರ್ ಪಡೆಯಲು ಟರ್ನಿಂಗ್ ಕಾರ್ಯಾಚರಣೆಯನ್ನು ಮಾಡಿ. ಲೇತ್ನಲ್ಲಿ ಹೋಲ್ ಡ್ರಿಲ್ಲಿಂಗ್ ಕಾರ್ಯಾಚರಣೆಯ ಬಗ್ಗೆ ನಾವು ಚರ್ಚಿಸೋಣ. 3 ಜಾ ಚಕ್ನಲ್ಲಿ ವರ್ಕ್ ಪೀಸ್ ಅನ್ನು ಸೆಂಟರ್ ಡ್ರಿಲ್ ಬದಿಯು ಟೈಲ್ ಸ್ಟಾಕ್ ತುದಿಯನ್ನು ಎದುರಿಸುವ ರೀತಿಯಲ್ಲಿ ಹಿಡಿದುಕೊಳ್ಳಿ.
ಟೈಲ್ ಸ್ಟಾಕ್ ಅಲ್ಲಿ ಚಕ್ ಅನ್ನು ಡ್ರಿಲ್ ಮಾಡಲು 5 mm ಗಾತ್ರದ ಡ್ರಿಲ್ ಬಿಟ್ ಅನ್ನು ಫಿಕ್ಸ್ ಮಾಡಿ. ಸೆಂಟರ್ ಡ್ರಿಲ್ ಜಾಬ್ನ ಫೇಸ್ಗೆ ಹತ್ತಿರವಾಗುವವರೆಗೆ ಟೈಲ್ ಸ್ಟಾಕ್ ಅನ್ನು ಲೇತ್ ಬೆಡ್ ಮೇಲೆ ಸ್ಲೈಡ್ ಮಾಡಿ. 10 mm ಡ್ರಿಲ್ ಬಿಟ್ನೊಂದಿಗೆ ಜಾಬ್ನಲ್ಲಿ ಹೋಲ್ ಪಡೆಯಲು ಡ್ರಿಲ್ಲಿಂಗ್ ಕಾರ್ಯಾಚರಣೆಯನ್ನು ಮಾಡಿ. ಡ್ರಿಲ್ ಚಕ್ನಲ್ಲಿ ಫಿಕ್ಸ್ ಮಾಡಲಾದ ಡ್ರಿಲ್ ಬಿಟ್ಗೆ ಸಂಬಂಧಿಸಿದಂತೆ ಡ್ರಿಲ್ಲಿಂಗ್ ಕಾರ್ಯಾಚರಣೆಯನ್ನು ಹಂತ ಹಂತವಾಗಿ ನಿರ್ವಹಿಸಿ. ಶಾಖವನ್ನು ತೆಗೆದುಹಾಕಲು ಡ್ರಿಲ್ಲಿಂಗ್ ಕಾರ್ಯಾಚರಣೆಯ ಸಮಯದಲ್ಲಿ ಆಯಿಲ್ ಅಪ್ಲೈ ಮಾಡಿ. 1x45 ಡಿಗ್ರಿ ಡೈಮೆನ್ಷನ್ಗಾಗಿ ಒಳಗೆ ಡ್ರಿಲ್ ಮಾಡಲಾದ ಹೋಲ್ ಅನ್ನು ಶಾಂಫರ್ ಮಾಡಿ. ಇನ್ನೊಂದು ಬದಿಯಲ್ಲಿ ರಂಧ್ರವನ್ನು 1x45 ಡಿಗ್ರಿಗಳಷ್ಟು ಗಾತ್ರಕ್ಕೆ ಶಾಂಫರ್ ಮಾಡಿ. ರೀಕ್ಯಾಪ್ ಮಾಡಲು ನಾವು ಕಲಿತಿರುವುದು 3 ಜಾ ಚಕ್ನಲ್ಲಿ ಜಾಬ್ ಅನ್ನು ಹೊಂದಿಸುವುದು ಮತ್ತು ಉಪಕರಣವನ್ನು ಮಧ್ಯದ ಎತ್ತರಕ್ಕೆ ಹೊಂದಿಸುವುದು, ಟೈಲ್ ಸ್ಟಾಕ್ಗಳ ಡ್ರಿಲ್ ಚಕ್ನಲ್ಲಿ ಸೆಂಟರ್ ಡ್ರಿಲ್ ಅನ್ನು ಹೊಂದಿಸುವುದು, 3 ಜಾ ಚಕ್ನಲ್ಲಿ ಹಿಡಿದಿಡಲಾದ ಜಾಬ್ ಮೇಲೆ ಸೆಂಟರ್ ಡ್ರಿಲ್ಲಿಂಗ್ ನಿರ್ವಹಿಸುವುದು, ಡ್ರಿಲ್ ಬಳಸಿ ಥ್ರೂ ಹೋಲ್ ಡ್ರಿಲ್ ಮಾಡುವುದು, ಸೆಂಟರ್ ಡ್ರಿಲ್ಲಿಂಗ್ನ ದೋಷಗಳನ್ನು ತಿಳಿಸುವುದು ಮತ್ತು ರೆಕ್ಟಿಫಿಕೇಶನ್ ವಿಧಾನಗಳನ್ನು ಅರಿಯುವುದು. ಹೀಗೆ ಇದು ಅಗತ್ಯವಿರುವ ಗಾತ್ರಕ್ಕೆ ಸೆಂಟರ್ ಡ್ರಿಲ್ಲಿಂಗ್ ಮತ್ತು ಡ್ರಿಲ್ಲಿಂಗ್ ಬಗ್ಗೆ ಇಷ್ಟೇ. ನೀವು ಎಲ್ಲ ಪರಿಕಲ್ಪನೆಗಳು ಮತ್ತು ಅಭ್ಯಾಸಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.